ಏಪ್ರಿಲ್ 30ರಂದು ಹಲವಾರು ಕಡೆಯಲ್ಲಿ ವಿವಾಹ ಕಾರ್ಯ ನಡೆಯುತ್ತಿದ್ದರೆ ಬಾರಕೂರು ಕೂಡ್ಲಿ ಶ್ರೀ ಜನಾರ್ದನ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಅಂಗವಾಗಿ ಇಲ್ಲಿನ ನಾಗದೇವರ ಸನ್ನಿಧಿಯ ಬಳಿ ಇರುವ ಅಶ್ವತ್ಥಕ್ಕೆ ಉಪನಯನ ಸಂಸ್ಕಾರ ಮತ್ತು ವಿವಾಹ ಮಹೋತ್ಸವವು ಬಂಡಿಮಠ ತಮ್ಮಣ್ಣ ಅಡಿಗಳ ಪ್ರಧಾನ ಆಚಾರ್ಯತ್ವದಲ್ಲಿ ಹಲವಾರು ವೈದಿಕರ ಧಾರ್ಮಿಕ ವಿಧಿಯೊಂದಿಗೆ ನಡೆಯಿತು. ವರನ ಕಡೆಯಿಂದ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಡಾಕ್ಟರ್ ವೆಂಕಟರಮಣ ಉಡುಪ, ವಿಶಾಲಾಕ್ಷಿ ಉಡುಪ ದಂಪತಿಗಳಿಂದ ಅಶ್ವತ್ಥ ವೃಕ್ಷಕ್ಕೆ ಉಪನಯನ ಯಜ್ಞೋಪವೀತ ಧಾರಣೆಗೊಂಡ ಬಳಿಕ ಯುವತಿಯ ಅಲಂಕೃತಗೊಂಡ ವಧು ಬೇವಿನ ಗಿಡವನ್ನ ರಾಮಕೃಷ್ಣ ಅಡಿಗ ಮತ್ತು ಉಮಾ ಅಡಿಗ ದಂಪತಿಗಳು ವಿವಾಹ ಕಾರ್ಯವನ್ನ ಮಾಡಿದ್ರು. ಸನಾತನ ಧರ್ಮದ ಬ್ರಾಹ್ಮಣ ಆಚರಣೆಯಂತೆ ಉಪನಯನ ಮತ್ತು ವಿವಾಹ ಕಾರ್ಯ ನಡೆದ ಈ ಕಾರ್ಯಕ್ರಮಕ್ಕೆ ಮಂಗಳವಾದ್ಯ, ವಿವಾಹ ಹೋಮ ಸೇರಿದಂತೆ ಅನೇಕ ವಿಧಿಗಳು ನಡೆದು ನೂರಾರು ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡಿ ಬಳಿಕ ದೇವಸ್ಥಾನದ ಮಹಾಪೂಜೆ ಅನ್ನಪ್ರಸಾದವನ್ನ ಪಡೆದರು. ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ ಶೆಟ್ಟಿಗಾರ್, ಅರ್ಚಕರಾದ ಗಣಪತಿ ಉಡುಪ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತಿನದಲ್ಲಿ ವಿಶೇಷವಾಗಿ ಅಶ್ವತ್ಥೋಪನಯನ ವಿವಾಹ ಸಮಾರಂಭ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ. ಅಶ್ವತ್ಥ ಅಂದ್ರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ ಎನ್ನುವಂತೆ ಅಶ್ವತ್ಥನ ಮನ ಪ್ರದಕ್ಷಿಣೆ ಮಾಡುವುದರಿಂದ 3 ದೇವರಿಗೆ ಪ್ರದಕ್ಷಿಣೆ ಮಾಡಿದಂತಹ ಫಲ ಸಿಗ್ತದೆ. ವಿಶೇಷವಾಗಿ ಅದರಿಂದ ಆಮ್ಲಜನಕ ನಮಗೆ ದೊರೆಯುತ್ತದೆ. ಹಾಗೂ ವಿಶೇಷವಾಗಿ ಅದಕ್ಕೆ ಸಮಿರೆಯಲ್ಲೂ ಅಶ್ವತ್ಥವನ್ನು ನಾವಿಡ, ಅದಕ್ಕೆ ಷೋಡಶ ಸಂಸ್ಕಾರ, ವಿವಾಹ, ಉಪನಯನ, ವಿವಾಹ ಮೊದಲಾದ ಷೋಡಶ ಸಂಸ್ಕಾರಗಳನ್ನು ಪ್ರತಿಷ್ಠಾವಿಧಿ ಮಾಡಿಕೊಂಡು ಅಶ್ವತ್ಥನಿಗೆ ಗಂಡು ಎಂಬ ಭಾವನೆಯಿಂದ ಹಾಗೂ ವಿಶೇಷವಾಗಿ ಹೆಣ್ಣಿಗೆ ಬೇವಿನ ಗಿಡದಲ್ಲಿ ಅದಕ್ಕೆ ವಿವಾಹ ಸಂಪ್ರದಾಯ ಪೂರ್ವ ಷೋಡಶದಂತೆ ಅದಕ್ಕೆ ದಾರಿ ಎರೆಯುವ ಕ್ರಮ ಇದೆ. ಎಲ್ಲವುದನ್ನು ಮಾಡಿ ವಿಶೇಷವಾಗಿ ವಿವಾಹ ಸಂಪ್ರದಾಯ ಮಾಡ್ತಾ ಇದ್ದೇವೆ. ಈ ದಿನ ವಿಶೇಷ ಜನಾರ್ದನ ಸ್ವಾಮಿಯ ಸನ್ನಿಧಿಯಲ್ಲಿ ಹಿಂದಿನಿಂದಲೂ ಮೊದಲು ಅಶ್ವತ್ಥನ ಮರ ಇದ್ದಿತ್ತು. ತಂದೆ ಕಾಲದಿಂದ ಮಾರ್ಕಂಡೇಯ ಋಷಿಗಳಿಂದ ಸ್ಥಾಪನೆಯಾದಂತಹ ಜನಾರ್ದನ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಶ್ವತ್ಥನ ಮರ ಹಾಗೂ ನಾಗನ ಕಟ್ಟೆ ಇದೆ. ಈಗ ಅದನ್ನು ನಾವು ಒಂದು 8 ವರ್ಷದ ಹಿಂದೆ ಅದನ್ನು ಅಶ್ವತ್ಥನ ಮರ ಗಿಡ ನಟ್ಟು ಅದಕ್ಕೆ ಇವತ್ತಿನದಲ್ಲಿ ವಿಶೇಷವಾಗಿ ದೇವರ ಸಾನ್ನಿಧ್ಯದಲ್ಲಿ ಷೋಡಶ ಸಂಸ್ಕಾರಾದಿ ವಿಧಿಗಳನ್ನು ಮಾಡಿ ಅಶ್ವತ್ಥನ ಉಪನಯನ ವಿವಾಹ ಮಾಡ್ತಾ ಇದ್ದೇವೆ. ಇದರಿಂದ ಊರಿಗೂ ಒಳ್ಳೇದಾಗಬೇಕು, ಗ್ರಾಮಸ್ಥರಿಗೂ ಹಾಗೂ ಅರ್ಚಕ ಕುಟುಂಬದವರಿಗೂ ಒಳ್ಳೇದಾಗಬೇಕು. ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಶಿವರಾಮ್ ಆಚಾರ್ಯ, ವಿ4 ನ್ಯೂಸ್, ಬ್ರಹ್ಮಾವರ.